ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ಸ್ಟೆಲ್ತ್ ಡ್ರೋನ್ ಯೋಜನೆ ಘಾತಕ್ ಕುರಿತಂತೆ ಇಂದು ಬಹಳ ಮಹತ್ವದ ಬೆಳವಣಿಗೆಯೊಂದು ಹೊರಬಿದ್ದಿದೆ. ಭಾರತದ ರಕ್ಷಣಾ ಸಚಿವಾಲಯವು ಡ್ರೈ ಕಾವೇರಿ ಇಂಜಿನ್ ಸರ್ಟಿಫಿಕೇಷನ್ಗಳನ್ನು 2026 ಒಳಗೆ ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು ಎಂದು GTRE ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ಗೆ ಕಠಿಣ ನಿರ್ದೇಶನ ನೀಡಿದೆ. ಇದು ಕೇವಲ ಒಂದು ಇಂಜಿನ್ ಪರೀಕ್ಷೆಯಲ್ಲ, ಇದು ಘಾತಕ್ UCAV ಪ್ರೋಗ್ರಾಂನ ಭವಿಷ್ಯ ನಿರ್ಧರಿಸುವ ಟರ್ನಿಂಗ್ ಪಾಯಿಂಟ್ ಆಗಿದೆ. ಏಕೆ 2026 ಡೆಡ್ಲೈನ್ ಇಷ್ಟು ಮಹತ್ವದ್ದು? ಈ 2026 ಗುರಿ ಕೇವಲ ಟೆಕ್ನಿಕಲ್ ಮೈಲ್ಸ್ಟೋನ್ ಅಲ್ಲ ಸ್ನೇಹಿತರೆ. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಘಾತಕ್ ಡ್ರೋನ್ನ ಫುಲ್ ಸ್ಕೇಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಫೇಸ್ಗೆ ಅನುಮತಿ ನೀಡಬೇಕಾದರೆ ಡ್ರೈ ಕಾವೇರಿ ಇಂಜಿನ್ ಫ್ಲೈಟ್ ರೆಡಿ ಆಗಿರಲೇಬೇಕು. ಅಂದರೆ ಮೊದಲು ಪವರ್ ಪ್ಲ್ಯಾಂಟ್ ರೆಡಿ ಆಗಬೇಕು, ನಂತರ ಏರ್ ಫ್ರೇಮ್ ಇಂಟಿಗ್ರೇಷನ್ ಆಗಲೇಬೇಕು. ಈ ಬಾರಿ ಸರ್ಕಾರ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಿಂದಿನ ಅನೇಕ ಭಾರತೀಯ ಏರೋಸ್ಪೇಸ್ ಯೋಜನೆಗಳು ದೇಶೀಯ ಇಂಜಿನ್ ತಡವಾದ ಕಾರಣ ಹಾಗೂ ವಿದೇಶಿ ಇಂಜಿನ್ಗಳ ಮೇಲೆ ಅವಲಂಬಿಸಬೇಕಾದ ಪರಿಸ್ಥಿತಿಗೆ ಹೋಗಿದ್ದವು. ಇದರಿಂದ ಎಕ್ಸ್ಪೋರ್ಟ್ ಕಂಟ್ರೋಲ್ಸ್, ಸಪ್ಲೈ ಚೈನ್ ರಿಸ್ಕ್, ಸ್ಟ್ರಾಟಜಿಕ್ ಡಿಪೆಂಡೆನ್ಸಿ ಈ ಎಲ್ಲ ಸಮಸ್ಯೆಗಳು ಎದುರಾಗುತ್ತಿದ್ದವು. ಈ ಬಾರಿ MOD ಹೇಳಿದೆ, ಮೊದಲು ಇಂಜಿನ್, ನಂತರ ಪ್ಲ್ಯಾಟ್ಫಾರ್ಮ್, ವೇದಿಕೆ. ಡ್ರೈ ಕಾವೇರಿ ಇಂಜಿನ್ ಅಂದರೆ ಏನು? ಇದೀಗ ವಿಷಯದ ಹೃದಯಕ್ಕೆ ಬರೋಣ. ಡ್ರೈ ಕಾವೇರಿ ಟರ್ಬೋಫ್ಯಾನ್ ಇಂಜಿನ್ ಇದು ಮೂಲ ಕಾವೇರಿ ಇಂಜಿನ್ನ ನಾನ್ ಆಫ್ಟರ್ ಬರ್ನಿಂಗ್ ವರ್ಷನ್ ಆಗಿದೆ. ಮೊದಲಿಗೆ ತೇಜಸ್ ಫೈಟರ್ ಜೆಟ್ಗಾಗಿ ಅಭಿವೃದ್ಧಿಪಡಿಸಲಾಗಿತ್ತು. ಈ ಡ್ರೈ ವೇರಿಯಂಟ್ ಸುಮಾರು 49 ಕಿಲೋನ್ಯೂಟನ್ ಥ್ರಸ್ಟನ್ನು ಉತ್ಪಾದಿಸುತ್ತದೆ. ವಿಶೇಷವಾಗಿ ಘಾತಕ್ UCAVಗಾಗಿ ಆಪ್ಟಿಮೈಸ್ ಮಾಡಲಾಗಿದೆ. ಸ್ಟೆಲ್ತ್ ಡ್ರೋನ್ಗೆ ಡ್ರೈ ಇಂಜಿನ್ ಯಾಕೆ ಅಗತ್ಯ? ಸಾಮಾನ್ಯ ಫೈಟರ್ ಜೆಟ್ ಇಂಜಿನ್ಸ್ಗಳು ಆಫ್ಟರ್ ಬರ್ನರ್ ಅನ್ನು ಬಳಸುತ್ತವೆ. ಹೆಚ್ಚಿನ ಹೀಟ್, ಹೆಚ್ಚಿನ ನಾಯ್ಸ್ ಹಾಗೂ ಹೆಚ್ಚಿನ ಇನ್ಫ್ರಾರೆಡ್ ಸಿಗ್ನೇಚರ್ ಅನ್ನು ಬಿಡುಗಡೆ ಮಾಡುತ್ತವೆ. ಆದರೆ ಘಾತಕ್ ಒಂದು ಸ್ಟೆಲ್ತ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಡ್ರೈ ಕಾವೇರಿ ಇಂಜಿನ್ ಆಫ್ಟರ್ ಬರ್ನರ್ ಇಲ್ಲ. ಕಡಿಮೆ ಹೀಟ್, ಕಡಿಮೆ ನಾಯ್ಸ್, ಕಡಿಮೆ ಥರ್ಮಲ್ ಸಿಗ್ನೇಚರ್ ಅನ್ನು ಹೊಂದಿದೆ. ಇದರಿಂದ ಶತ್ರುಗಳ ರೆಡಾರ್ ಮತ್ತು IR ಸೆನ್ಸಾರ್ಸ್ಗಳಿಗೆ ಡ್ರೋನ್ ಪತ್ತೆ ಹಚ್ಚುವುದು ತುಂಬ ಕಷ್ಟ. ಈ ಇಂಜಿನ್ನ ಮೂಲಕ 13 ಟನ್ ತೂಕದ ಫ್ಲೈಯಿಂಗ್ ವಿಂಗ್ ಡ್ರೋನ್ ಹೈ ಸಬ್ಸಾನಿಕ್ ಸ್ಪೀಡ್ನಲ್ಲಿ ಡೀಪ್ ಪೆನೆಟ್ರೇಷನ್ ಮಿಷನ್ಗಳನ್ನು ನಡೆಸಬಹುದು. ಸ್ಟೆಲ್ತ್ ಕಾಂಪ್ರಮೈಸ್ ಆಗದೆ. ರಷ್ಯಾದಲ್ಲಿ ನಡೆಯಲಿರುವ ಅತ್ಯಂತ ಮಹತ್ವದ ಪರೀಕ್ಷೆಗಳು 2026 ಡೆಡ್ಲೈನ್ ತಲುಪಲು GTRE ಈಗ ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಸಿದ್ಧವಾಗುತ್ತಿದೆ. ಪ್ರಮುಖ ಹಂತ ಹೈ ಆಲ್ಟಿಟ್ಯೂಡ್ ಟ್ರಯಲ್ಸ್ ಇನ್ ರಷ್ಯಾ. ಡ್ರೈ ಕಾವೇರಿ ಇಂಜಿನ್ ಅನ್ನು ಇಲ್ಯೂಷನ್ IL-76 ಫ್ಲೈಯಿಂಗ್ ಟೆಸ್ಟ್ ಬೆಡ್ ಮೇಲೆ ಅಳವಡಿಸಲಾಗುತ್ತದೆ. ಈ ಪರೀಕ್ಷೆಗಳಲ್ಲಿ ಪರಿಶೀಲಿಸುವುದು ಹೈ ಆಲ್ಟಿಟ್ಯೂಡ್ ಪರ್ಫಾರ್ಮೆನ್ಸ್ಗಳನ್ನು, ಇಂಜಿನ್ ರೀಸ್ಟಾರ್ಟ್ ಕೇಪಬಿಲಿಟಿ, ಸ್ಟೆಬಿಲಿಟಿ ಇನ್ ಥಿನ್ ಏರ್ ಹಾಗೂ ಫ್ರೀಸಿಂಗ್ ಟೆಂಪರೇಚರ್ ಕಂಡೀಷನ್ಸ್. ಇವೇ ಪರಿಸ್ಥಿತಿಗಳು ಘಾತಕ್ ಡ್ರೋನ್ ರಿಯಲ್ ಮಿಷನ್ಗಳಲ್ಲಿ ಎದುರಿಸಬೇಕಾಗಿರುವುದು. ಘಾತಕ್ ಪ್ರೋಗ್ರಾಂ ಮುಂದಿನ ಟೈಮ್ಲೈನ್. ಡ್ರೈ ಕಾವೇರಿ ಸರ್ಟಿಫಿಕೇಷನ್ ಆದ ನಂತರ ಘಾತಕ್ ಪ್ರೋಗ್ರಾಂ ವೇಗ ಪಡೆಯಲಿದೆ. ಪ್ರಸ್ತುತ ಅಂದಾಜು ಪ್ರಕಾರ 2029 ಮತ್ತು 2030 ಒಳಗೆ ಮೊದಲ ಫುಲ್ ಸ್ಕೇಲ್ ಘಾತಕ್ ಪ್ರೊಟೋಟೈಪ್ ರೋಲ್ಔಟ್ ಆಗಲಿದೆ. 2030 ಅಥವಾ 2031 ಒಳಗೆ ಘಾತಕ್ ಮೈಡನ್ ಫ್ಲೈಟ್ ನಡೆಸಲಿದೆ. ಸ್ವಿಫ್ಟ್ ಡೆಮಾನ್ಸ್ಟ್ರೇಟರ್ನ ಮಹತ್ವ. ಈ ಎಂಟೈರ್ ಪ್ರೋಗ್ರಾಂಗೆ ಅಡಿಪಾಯ ಹಾಕಿದ್ದು ಸ್ವಿಫ್ಟ್ ಸ್ಟೆಲ್ತ್ ವಿಂಗ್ ಫ್ಲೈಯಿಂಗ್ ಟೆಸ್ಟ್ ಬೆಡ್. ಜುಲೈ 2022 ಚಿತ್ರದುರ್ಗದಲ್ಲಿ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ಯಶಸ್ವಿ ಮೈಡನ್ ಫ್ಲೈಟ್ ಮಾಡಿತ್ತು.
ಸ್ವಿಫ್ಟ್ ಮೂಲಕ ಕಂಟ್ರೋಲ್ ಲಾಸ್ ರಿಫೈನ್ ಮಾಡಲಾಗಿದೆ. ಏರೋಡೈನಾಮಿಕ್ ಡಿಸೈನ್ ವ್ಯಾಲಿಡೇಟ್ ಮಾಡಲಾಗಿದೆ. ಲಾರ್ಜ್ ಘಾತಕ್ ಪ್ಲಾಟ್ಫಾರ್ಮ್ಗೆ ಡೇಟಾವನ್ನು ಕಲೆಕ್ಟ್ ಮಾಡಲಾಗಿದೆ. ಭಾರತೀಯ ಏರೋಸ್ಪೇಸ್ ಇಕೋಸಿಸ್ಟಮ್ ನಿರ್ಮಾಣ. ಟ್ರೈ ಕಾವೇರಿ ಪ್ರಾಜೆಕ್ಟ್ ಕೇವಲ ಡ್ರೋನ್ಗಾಗಿ ಮಾತ್ರ ಅಲ್ಲ, ಇದು ಭಾರತದ ಡೊಮೆಸ್ಟಿಕ್ ಏರೋಸ್ಪೇಸ್ ಇಕೋಸಿಸ್ಟಮ್ ನಿರ್ಮಾಣಕ್ಕೆ ಕ್ಯಾಟಲಿಸ್ಟ್ ಆಗಿದೆ. DRDO ಪ್ಲಸ್ ಪ್ರೈವೇಟ್ ಇಂಡಸ್ಟ್ರಿ ಕೊಲಾಬ್ರೇಷನ್ಗೆ ಸರ್ಕಾರವು ಹೆಚ್ಚು ಒತ್ತನ್ನು ನೀಡುತ್ತಿದೆ. ಈಗಾಗಲೇ ಭಾಗವಹಿಸಿರುವ ಪ್ರಮುಖ ಕಂಪನಿಗಳು ಗೋದ್ರೇಜ್ ಏರೋಸ್ಪೇಸ್, ಲಾರ್ಸನ್ ಅಂಡ್ ಟೂಬ್ರೋ, L&T ಕಂಪನಿಗಳು. ಇವರು ಇಂಜಿನ್ ಮಾಡ್ಯೂಲ್ಸ್, ಅಡ್ವಾನ್ಸ್ಡ್ ಮೆಟೀರಿಯಲ್ಸ್, ಪ್ರಿಸಿಷನ್ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. 2026ರ ಒಳಗೆ ಡ್ರೈ ಕಾವೇರಿ ಸರ್ಟಿಫಿಕೇಶನ್ ಘಾತಕ್ UCAV ಪ್ರೋಗ್ರಾಂಗೆ ಬ್ಯಾಕ್ಬೋನ್ ಆಗಲಿದೆ. ಫಾರಿನ್ ಇಂಜಿನ್ ಡಿಪೆಂಡೆನ್ಸಿಗೆ ಅಂತ್ಯವೂ ಸಿಗಲಿದೆ. ಭಾರತದ ಸ್ಟೆಲ್ತ್ ಡ್ರೋನ್ ಡ್ರೀಮ್ಗೆ ಒಂದು ಸಾಲಿಡ್ ಫೌಂಡೇಶನ್ ಸಿಗಲಿದೆ. ಇದು ಕೇವಲ ಒಂದು ಡ್ರೋನ್ ಕತೆ ಅಲ್ಲ ಸ್ನೇಹಿತರೆ, ಇದು ಭಾರತದ ಫ್ಯೂಚರ್ ಏರ್ ಪವರ್ನ ಕತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.